ಮುಂಗಾರು ಮಳೆ ಆರ್ಭಟ ಆರಂಭವಾಗಿದೆ. ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ತುಂಬಿ ಹರಿದಿದೆ ನೇತ್ರಾವತಿ ನದಿ. ಇನ್ಮೇಲೆ ಶುರುವಾಯಿತು ನೋಡಿ ಅಧಿಕೃತ ಮುಂಗಾರಿನ ಪ್ರವೇಶ. ಈ ಹಿಂದೆ ನಾವು ಪೂರ್ವ ಮುಂಗಾರು ನೋಡಿದ್ವಿ, ಮತ್ತು ಅರಬ್ಬಿ ಸಮುದ್ರದಲ್ಲಿ ಸ್ವಲ್ಪ ವಾಯುಭಾರ ಕುಸಿತಾಗಿ ಮಳೆ ಆಗ್ತಾ ಇತ್ತು. ಆದರೆ ಈಗ ಅಸಲಿ ಆರ್ಭಟ ಶುರುವಾಗಿದೆ. ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಬೆಳ್ತಂಗಡಿಯಲ್ಲಿ ಅಡಕೆ ತೋಟಕ್ಕೆ ನೀರು ನುಗ್ಗಿದೆ. ನೋಡ್ತಾ ಇದ್ದೀವಿ ನೀರಿನ ಆ ರಭಸ ಹೇಗಿದೆ ಅಂತೇಳಿ. ಅಡಿಕೆ ತೋಟ ಕಂಪ್ಲೀಟಾಗಿ ಜಲಾವೃತ ಆಗಿಬಿಟ್ಟಿದೆ. ಮುಂಡಾಜೆ ಗ್ರಾಮದಲ್ಲಿ ಜಲಪ್ರಳಯ ಸೃಷ್ಟಿಯಾಗಿದೆ. ತೋಟವನ್ನು ಪೂರ್ತಿ ನೇತ್ರಾವತಿ ನದಿ ನೀರು ಆವರಿಸಿ ಬಿಟ್ಟಿದೆ. ನೋಡಿ, ನೇತ್ರಾವತಿ ಈಗ ತುಂಬಿ ತುಳುಕ್ತಾ ಇದೆ. ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ನುಗ್ತಾ ಇದೆ, ಜಮೀನುಗಳಿಗೆ ಹೋಗ್ತಾ ಇದೆ. ಅಡಿಕೆ ತೋಟ, ತೆಂಗು ಇವೆಲ್ಲವೂ ಕೂಡ ಈಗ ನಾಶವಾಗ್ತಾ ಇದ್ದಾವೆ. ಆರಂಭ ಇನ್ನೂ ಅಷ್ಟೇ. ಇನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಮುಂಗಾರು ಹಾನಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಕೆಲವು ಕಡೆಗಳಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿತ್ತು, ವಿದ್ಯುತ್ ವ್ಯತ್ಯಯ ಆಗಿತ್ತು. ರೈತರು ಕೂಡ ಆ ಭಾಗದವರು ಈಗ ದಿಗ್ಭ್ರಾಂತರಾಗಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದರೆ ಹೇಗಪ್ಪ ನಮ್ಮ ಪಾಡು ಅಂಥೇಳಿ ಚಿಂತಾಕ್ರಾಂತರಾಗಿದ್ದಾರೆ. ಅವರು ಬೆಳೆದಂತಹ ಅಡಿಕೆ ಆಗಿರಬಹುದು, ಜೊತೆಗೆ ಇನ್ನಿತರ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದ್ದಾವೆ. ಕಂಪ್ಲೀಟಾಗಿ ಮಳೆ ನೀರಿನಿಂದ ಜಲಾವೃತ ಆಗಿರೋದ್ರಿಂದಾಗಿ ರೈತರು ಕೂಡ ಜಮೀನುಗಳಿಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಸ್ತೆಗಳಂತರೂ ಕೇಳೋದೇ ಬೇಡ ನಾವು. ಬೆಳ್ತಂಗಡಿಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಈಗ ಕೆಲವು ಅಂಡರ್ ಪಾಸ್ಗಳಲ್ಲಿ ಬೈಕ್ ಸವಾರರು ಮತ್ತು ಕಾರು ಓಡಿಸುವಂಥವರು ಸಿಕ್ಕಾಪಟ್ಟೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.